ನೋಡ್ರಿ, ಇವತ್ತು ಹಣದ ಮೇಲಿನ ಚುನಾವಣೆ ನಡೆಯೋದಿಲ್ಲ. ಇವತ್ತು ಇದು ನ್ಯಾಷನಲ್ ಚುನಾವಣೆ, ಇಡೀ ರಾಷ್ಟ್ರದ ಚುನಾವಣೆ. ಅದರಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ 10 ವರ್ಷ ಏನೊಂದು ಪ್ರಧಾನಮಂತ್ರಿಯಾಗಿ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ, ಒಂದು ಇಮೇಜ್ ಬೆಳೆಸ್ಕೊಂಡಿದ್ದಾರೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ. ಆರ್ಥಿಕವಾಗಿ ಇರ್ಬೋದು ಮತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು, ಎಲ್ಲ ವರ್ಗದ ಜನರಿಗೆ ನೆರವಿಗೆ ಬಂದಂಥದ್ದು ಇರ್ಬೋದು. ಇವೆಲ್ಲ ನೋಡಿದಾಗ ಇವತ್ತು ಇಡೀ ದೇಶದ ಜನರ 100 ಕೋಟಿ ಜನರ ಒಂದು ಅಭಿಲಾಷೆ ಏನಿದೆ, ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ಅದಕ್ಕೆ ಮಹತ್ವ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಒಂದು ಭಾಳ ದೊಡ್ಡದಾದಂಥ ಒಂದು ವಾತಾವರಣ ಇದೆ. ಅದೇ ರೀತಿ ಬೆಳಗಾವಿ ಕ್ಷೇತ್ರದಲ್ಲಿ ಸಹಿತ ಮೋದಿಯವರ ಪರವಾದಂಥ ಒಂದು ದೊಡ್ಡದಾದಂಥ ಅಲೆ ಇದೆ. ಹೀಗಾಗಿ ಅದೆಲ್ಲವನ್ನೂ ಇವತ್ತು ಅವರ ಹಣ ಮತ್ತೊಂದು ಯಾವುದಿದ್ರೂ ಎದುರಿಸಿ ಇವತ್ತು ಚುನಾವಣೆಯನ್ನು ಗೆಲ್ತೀವಿ. ಕಾಂಗ್ರೆಸ್ಗೆ ಹೋಗುವಾಗ ಸಾಕಷ್ಟು ತಯಾರಿ ನಡೆಸಿದ್ದೀವಿ, ಎಲ್ಲರೂ ಇದು ಮಾಡಿದ್ರು ಅಂತೇಳಿ ಏನಾದರೂ ಪ್ಲಾನ್ ನಡೀತಾ ಇದೆ ಅಂತ ಬ್ಲೈಂಡ್ ಆಗಿ ನಂಬಿ ನೋಡಿ, ಅವೆಲ್ಲ ಬಿಟ್ಬಿಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ನಾಳೆ ಫೀಲ್ಡಿಗೆ ಯಾವುದು ಅಸಮಾಧಾನ ಇಲ್ಲ. ನಾನು ಕಳೆದ ಒಂದು ವಾರದಿಂದ ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಸಹಿತ ಒಂದ್ಸಲ ಇಲೆಕ್ಷನ್ ಟಿಕೆಟ್ ಘೋಷಣೆ ಆಗಲಿ, ನೀವೆಲ್ಲ ಮೊದಲು ಎಲ್ಲ ಸಂಘಟನೆ ಮಾಡಿದಂಥವ್ರು ನಿಮ್ಮ ಜೊತೆ ಇರ್ತೀವಿ, ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಅಲ್ಲಿಯ ಸ್ಥಳೀಯ ನಾಯಕರು ಎಲ್ಲರೂ ಹೇಳಿದ್ದಾರೆ. ಯುವಕರಿಗೆ ಮನ್ನಣೆ ಕೊಟ್ಟಿಲ್ಲ ಅನ್ನೋದು, ಸ್ಥಳೀಯರಿಗೆ ಮನ್ನಣೆ ಇದು ನೋಡಿ, ಅಲ್ಲಿ ನಾನು ಹೋದ್ಮೇಲೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿಕೊಂಡು ಎಲ್ಲವನ್ನೂ ಸರಿ ಮಾಡುವಂಥ ಕೆಲಸ ಮಾಡ್ತೀನಿ ಸರ್. ಈಗ ನಾನು ಹಿಂದಿನೂ ಹೇಳಿದ್ದೀನಿ, ಹಿಂದೆ ಫೈನಲ್ ಆಗಿದ್ದು ಡಿಕ್ಲೇರ್ ಮಾಡುವಾಗ ಒಂದಿಷ್ಟು ಲೇಟ್ ಆಗಿದ್ದು ಬಿಟ್ಟು ಯಾವುದೇ ತಪ್ಪಿಸುವಂಥದ್ದು ಮತ್ತೊಂದು ಯಾವುದೂ ಆಗಿಲ್ಲ ಅಂತ ನಾನು ಸ್ಪಷ್ಟವಾಗಿ ಸರಿ. ಬಹುತೇಕ ಶೆಟ್ಟರ್ ರಾಜ್ಯಕ್ಕೆ ಬಂದರೆ ಎಲ್ಲ ಹುದ್ದೆಗಳನ್ನು ನೋಡ್ಬೋದು. ಐ ಥಿಂಕ್ ಫಸ್ಟ್ ಟೈಮ್ ಪಾರ್ಲಿಮೆಂಟ್ ಚುನಾವಣೆಗೆ ಹೋಗ್ತಿದ್ರಿ ಅನ್ಸುತ್ತೆ. ಅದೇ ಒಂದು ಏನಾಗಿದೆ, ಒಂದು ರಾಜಕೀಯ ಅನುಭವ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತು ಹಿಂದೆ ಸಾಕಷ್ಟು ಜನ ಹಿರಿಯ ನಾಯಕರು, ಅದು ಮುಖ್ಯಮಂತ್ರಿ ಆದಂಥವ್ರು ಇರ್ಬೋದು, ವಿಧಾನಸಭೆ ವಿಧಾನ ಪರಿಷತ್ ಕೆಲಸ ಮಾಡಿದಂಥವ್ರು ಸಾಕಷ್ಟು ಜನ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿಯೂ ಸಹಿತ ಲೋಕಸಭಾ ಸದಸ್ಯರಾಗಿ ಮತ್ತು ಹೆಚ್ಚಿನ ರೀತಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದು ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಆ ಒಂದು ಅವಕಾಶ ಇವತ್ತು ನನಗೆ ಬಂದಿದೆ. ಇನ್ನೂ ಹೆಚ್ಚು ಅನುಭವ ತೆಗೆದುಕೊಳ್ಳಿಕ್ಕೆ ನಂಗೆ ಅವಕಾಶ ಇದೆ. ಗೆದ್ದು ಬಂದರೆ ಸಚಿವ ಸ್ಥಾನ ಏನಾದರೂ ಕೇಂದ್ರ ಸಚಿವ ನೋಡ್ರಿ, ನಾವು ಯಾವುದೂ ನಿರೀಕ್ಷೆ ನಾವು ಮಾಡ್ಕೊಂಡಿಲ್ಲ. ಇವತ್ತು ಫಸ್ಟು ಲೋಕಸಭಾ ಚುನಾವಣೆಯಲ್ಲಿ ಫೇಸ್ ಮಾಡೋದು, ಗೆದ್ಕೊಂಬರೋದು ಅಷ್ಟೇ. ನೋಡ್ರಿ, ಇವತ್ತು ಹಣದ ಮೇಲಿನ ಚುನಾವಣೆ ನಡೆಯೋದಿಲ್ಲ. ಇವತ್ತು ಇದು ನ್ಯಾಷನಲ್ ಚುನಾವಣೆ, ಇಡೀ ರಾಷ್ಟ್ರದ ಚುನಾವಣೆ. ಅದರಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ 10 ವರ್ಷ ಏನೊಂದು ಪ್ರಧಾನಮಂತ್ರಿಯಾಗಿ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ, ಒಂದು ಇಮೇಜ್ ಬೆಳೆಸ್ಕೊಂಡಿದ್ದಾರೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ. ಆರ್ಥಿಕವಾಗಿ ಇರ್ಬೋದು ಮತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು, ಎಲ್ಲ ವರ್ಗದ ಜನರಿಗೆ ನೆರವಿಗೆ ಬಂದಂಥದ್ದು ಇರ್ಬೋದು. ಇವೆಲ್ಲ ನೋಡಿದಾಗ ಇವತ್ತು ಇಡೀ ದೇಶದ ಜನರ 100 ಕೋಟಿ ಜನರ ಒಂದು ಅಭಿಲಾಷೆ ಏನಿದೆ, ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ಅದಕ್ಕೆ ಮಹತ್ವ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಒಂದು ಭಾಳ ದೊಡ್ಡದಾದಂಥ ಒಂದು ವಾತಾವರಣ ಇದೆ. ಅದೇ ರೀತಿ ಬೆಳಗಾವಿ ಕ್ಷೇತ್ರದಲ್ಲಿ ಸಹಿತ ಮೋದಿಯವರ ಪರವಾದಂಥ ಒಂದು ದೊಡ್ಡದಾದಂಥ ಅಲೆ ಇದೆ. ಹೀಗಾಗಿ ಅದೆಲ್ಲವನ್ನೂ ಇವತ್ತು ಅವರ ಹಣ ಮತ್ತೊಂದು ಯಾವುದಿದ್ರೂ ಎದುರಿಸಿ ಇವತ್ತು ಚುನಾವಣೆಯನ್ನು ಗೆಲ್ತೀವಿ. ಕಾಂಗ್ರೆಸ್ಗೆ ಹೋಗುವಾಗ ಸಾಕಷ್ಟು ತಯಾರಿ ನಡೆಸಿದ್ದೀವಿ, ಎಲ್ಲರೂ ಇದು ಮಾಡಿದ್ರು ಅಂತೇಳಿ ಏನಾದರೂ ಪ್ಲಾನ್ ನಡೀತಾ ಇದೆ ಅಂತ ಬ್ಲೈಂಡ್ ಆಗಿ ನಂಬಿ ನೋಡಿ, ಅವೆಲ್ಲ ಬಿಟ್ಬಿಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ನಾಳೆ ಫೀಲ್ಡಿಗೆ ಯಾವುದು ಅಸಮಾಧಾನ ಇಲ್ಲ. ನಾನು ಕಳೆದ ಒಂದು ವಾರದಿಂದ ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಸಹಿತ ಒಂದ್ಸಲ ಇಲೆಕ್ಷನ್ ಟಿಕೆಟ್ ಘೋಷಣೆ ಆಗಲಿ, ನೀವೆಲ್ಲ ಮೊದಲು ಎಲ್ಲ ಸಂಘಟನೆ ಮಾಡಿದಂಥವ್ರು ನಿಮ್ಮ ಜೊತೆ ಇರ್ತೀವಿ, ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಅಲ್ಲಿಯ ಸ್ಥಳೀಯ ನಾಯಕರು ಎಲ್ಲರೂ ಹೇಳಿದ್ದಾರೆ. ಯುವಕರಿಗೆ ಮನ್ನಣೆ ಕೊಟ್ಟಿಲ್ಲ ಅನ್ನೋದು, ಸ್ಥಳೀಯರಿಗೆ ಮನ್ನಣೆ ಇದು ನೋಡಿ, ಅಲ್ಲಿ ನಾನು ಹೋದ್ಮೇಲೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿಕೊಂಡು ಎಲ್ಲವನ್ನೂ ಸರಿ ಮಾಡುವಂಥ ಕೆಲಸ ಮಾಡ್ತೀನಿ ಸರ್. ಈಗ ನಾನು ಹಿಂದಿನೂ ಹೇಳಿದ್ದೀನಿ, ಹಿಂದೆ ಫೈನಲ್ ಆಗಿದ್ದು ಡಿಕ್ಲೇರ್ ಮಾಡುವಾಗ ಒಂದಿಷ್ಟು ಲೇಟ್ ಆಗಿದ್ದು ಬಿಟ್ಟು ಯಾವುದೇ ತಪ್ಪಿಸುವಂಥದ್ದು ಮತ್ತೊಂದು ಯಾವುದೂ ಆಗಿಲ್ಲ ಅಂತ ನಾನು ಸ್ಪಷ್ಟವಾಗಿ ಸರಿ. ಬಹುತೇಕ ಶೆಟ್ಟರ್ ರಾಜ್ಯಕ್ಕೆ ಬಂದರೆ ಎಲ್ಲ ಹುದ್ದೆಗಳನ್ನು ನೋಡ್ಬೋದು. ಐ ಥಿಂಕ್ ಫಸ್ಟ್ ಟೈಮ್ ಪಾರ್ಲಿಮೆಂಟ್ ಚುನಾವಣೆಗೆ ಹೋಗ್ತಿದ್ರಿ ಅನ್ಸುತ್ತೆ. ಅದೇ ಒಂದು ಏನಾಗಿದೆ, ಒಂದು ರಾಜಕೀಯ ಅನುಭವ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತು ಹಿಂದೆ ಸಾಕಷ್ಟು ಜನ ಹಿರಿಯ ನಾಯಕರು, ಅದು ಮುಖ್ಯಮಂತ್ರಿ ಆದಂಥವ್ರು ಇರ್ಬೋದು, ವಿಧಾನಸಭೆ ವಿಧಾನ ಪರಿಷತ್ ಕೆಲಸ ಮಾಡಿದಂಥವ್ರು ಸಾಕಷ್ಟು ಜನ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿಯೂ ಸಹಿತ ಲೋಕಸಭಾ ಸದಸ್ಯರಾಗಿ ಮತ್ತು ಹೆಚ್ಚಿನ ರೀತಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದು ಉದಾಹರಣೆಗಳು ಸಾಕಷ್ಟು ಇದ್ದಾವೆ.
ಆ ಒಂದು ಅವಕಾಶ ಇವತ್ತು ನನಗೆ ಬಂದದೆ. ಇನ್ನೂ ಹೆಚ್ಚು ಅನುಭವ ತೆಗೆದುಕೊಳ್ಳಿಕ್ಕೆ ನಂಗೆ ಅವಕಾಶ ಇದೆ. ಅಲ್ಲ, ಗೆದ್ದು ಬಂದರೆ ಸಚಿವ ಸ್ಥಾನ ಏನಾದರೂ ಕೇಂದ್ರದ ಸಚಿವ ನೋಡ್ರಿ, ನಾವು ಯಾವುದೂ ನಿರೀಕ್ಷೆ ನಾವು ಮಾಡ್ಕೊಂಡಿಲ್ಲ. ಇವತ್ತು ಫಸ್ಟು ಲೋಕಸಭಾ ಚುನಾವಣೆಯಲ್ಲಿ ಫೇಸ್ ಮಾಡೋದು, ಗೆದ್ಕೊಂಬರೋದು ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.